ನಮಸ್ಕಾರ. ಕನ್ನಡ ಒನ್ಗೆ ಸ್ವಾಗತ. ನಾನು ಭಾಗ್ಯನಾರಾಯಣ ಬೊಗ್ಗವರಪು. ಕರ್ನಾಟಕದ ಕರಾವಳಿಯಲ್ಲಿ ವಿಷ ಯಾವ ಮಟ್ಟಕ್ಕೆ ಹರಿತಾ ಇರುತ್ತೆ, ಯಾವ ಮಟ್ಟದಲ್ಲಿ ಜನರ ನಡುವೆ ಕೋಮುವಾದಿ ಗುಂಪುಗಳು ಅದನ್ನು ಪ್ರಯೋಗ ಮಾಡಿ ಇದನ್ನು ಒಂದು ರೀತಿಯಾದಂತಹ ಲ್ಯಾಬೊರೇಟ್ರಿ ಮಾಡಿಟ್ಟಿದ್ದಾರೆ. ದ್ವೇಷ ಉತ್ಪಾದನೆಗೆ ಅಥವಾ ದ್ವೇಷದ ಮೂಲಕ ಸಮುದಾಯಗಳ ನಡುವೆ ಬೆಂಕಿ ಹಚ್ಚಿ ಸಮುದಾಯಗಳನ್ನು ಪರ್ಮನೆಂಟಾಗಿ, ನಿರಂತರವಾಗಿ, ಪರ್ಮನೆಂಟಾಗಿ, ಶಾಶ್ವತವಾಗಿ ದೂರ ಇಡಬೇಕು. ಒಂದು ರೀತಿಯಾಗಿ ಇಸ್ರೇಲ್ ಪ್ಯಾಲೆಸ್ತೀನ್ ಯಾವ ರೀತಿ ಯಾವತ್ತಿಗೂ ಸೇರೋದಕ್ಕೆ ಸಾಧ್ಯ ಇಲ್ವೋ, ಅಲ್ಲೇ ಒಂದೇ ಊರಲ್ಲಿದ್ದರೂ ಸಹ ಅವರು ಒಂದು ಕಡೆ ಇರಬೇಕು, ಇವರು ಒಂದು ಕಡೆ ಇರಬೇಕು. ಒಬ್ಬರ ನಡುವೆ ಯಾವುದೇ ಸಂಬಂಧಗಳಿರಬಾರ್ದು, ಯಾವುದೇ ಮಾತುಕತೆ ಇರಬಾರ್ದು, ಯಾವುದೇ ರೀತಿಯಾದಂತಹ ಅನುಬಂಧ ಇರಬಾರ್ದು. ಭಾವೈಕ್ಯತೆಗಂತೂ ಅಲ್ಲಿ ಜಾಗವೇ ಇರಬಾರ್ದು ಅನ್ನೋದಕ್ಕೆ ಕೋಮುವಾದಿ ಸಂಘಟನೆಗಳು ನಿರಂತರವಾಗಿ ಮಾಡ್ತಾ ಇದೆ. ಅದಕ್ಕೆ ಹೆಸರು ಕೊಟ್ಟಿರುವಂತಹದ್ದು ಇವರು ಹಿಂದುತ್ವ ಅಂತ. ಹಿಂದುತ್ವ ಅನ್ನೋ ವಿಷಯದ ಹೆಸರಿನಲ್ಲಿ ಇವರು ಇದನ್ನು ಸಾಧಿಸ್ಕೊಂಡು ಬರ್ತಿದ್ದಾರೆ. ಅದರಿಂದ ಎಷ್ಟೆಲ್ಲ ಕೊಲೆಗಳು, ಎಷ್ಟೆಲ್ಲ ಗಲಭೆಗಳು, ಎಷ್ಟೆಲ್ಲ ಹಿಂಸಾಚಾರ ನಡೀತಾ ಇದೆ ಅನ್ನೋದು ತಮಗೆಲ್ರಿಗೂ ಕೂಡ ಗೊತ್ತಿರುವಂಥ ವಿಚಾರ. ಆದರೆ ಈಗ ಅಲ್ಲಿನ ಶಾಂತಿಯನ್ನು, ಅಲ್ಲಿನ ಭಾವೈಕ್ಯತೆಯನ್ನು, ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಅದರಲ್ಲೂ ವಿಶೇಷವಾಗಿ ಭಾವೈಕ್ಯತೆಯನ್ನು ನೇಣಿಗೆ ಏರಿಸುವ ರೀತಿಯಂಥ ಒಂದು ಪತ್ರವನ್ನು ಅಲ್ಲಿನ ಒಂದು ಹಿಂದೂ ಸಂಘಟನೆ ಅಥವಾ ಹಿಂದೂ ಟ್ರಸ್ಟ್ ಒಂದು ಬರೆದಿದೆ. ಅದು ಮಸೀದಿಗೆ ಬರೆದಿದೆ. ಸಿದ್ಧಿವಿನಾಯಕ ವಿಶ್ವಸ್ತ ಮಂಡಳಿ ಇದು ಗಣೇಶ ಉತ್ಸವವನ್ನು ಪ್ರತಿ ವರ್ಷ ಮಾಡುತ್ತೆ. ಅಲ್ಲಿ ಅದ್ಧೂರಿಯಾಗಿ ನಡೆಯುತ್ತೆ. ಅದು ಶೋಭಾಯಾತ್ರೆಯನ್ನು ಸಹ, ಮೆರವಣಿಗೆಯನ್ನು ಸಹ ನಡೆಸುತ್ತೆ. ಆ ಸಂದರ್ಭದಲ್ಲಿ ಪ್ರತಿ ವರ್ಷ, ಸುಮಾರು ವರ್ಷಗಳಿಂದ ಪ್ರತಿ ವರ್ಷ ಆ ಮೆರವಣಿಗೆ ಸಾಗುವಂತಹ ರೂಟ್ ಇದೆಯಲ್ಲ, ಆ ರೂಟಿನ ಇಕ್ಕೆಲೆಗಳಲ್ಲಿ ಮುಸ್ಲಿಮರು ಸೌಹಾರ್ದತೆಯ ಭಾಗವಾಗಿ, ತಮ್ಮ ಪ್ರೀತಿಯ ಭಾಗವಾಗಿ ಎರಡೂ ಕಡೆ ಒಂದಷ್ಟು ಪಾನೀಯಗಳನ್ನು, ತಿಂಡಿ ತಿನಿಸುಗಳನ್ನು ಆ ಮೆರವಣಿಗೆಯಲ್ಲಿ ಹೋಗುವ ಜನಕ್ಕೆ ಹಂಚ್ತಾರೆ. ಇದನ್ನು ಹೇಗಾದರೂ ಮಾಡಿ ತಡಿಲೇಬೇಕು. ಇಂತಹ ಭಾವೈಕ್ಯತೆ ಕಾರ್ಯಕ್ರಮಗಳು ನಡೀತಾ ಇದ್ದರೆ ತಮ್ಮ ಮೂಲ ಉದ್ದೇಶ ಏನಿದೆ, ಒಂದು ಪರ್ಮನೆಂಟ್ ತಡೆಗೋಡೆ ತಂದಿಡಬೇಕು. ಮುಸ್ಲಿಮರು ಮತ್ತು ಹಿಂದೂಗಳ ನಡುವೆ ಯಾವುದೇ ರೀತಿಯಿಂದ ಯಾವುದೇ ವ್ಯವಹಾರ ಇರಬಾರ್ದು. ಕನಿಷ್ಠ ಅವರು ಒಬ್ಬರ ಮುಖವನ್ನು ಒಬ್ಬರು ನೋಡುವಂತಹದಕ್ಕೂ ಸಹ ಅವಕಾಶ ಇರಬಾರ್ದು. ಇವ್ರ ಕೈಯಲ್ಲಿ ಸಾಧ್ಯ ಆದರೆ ಬೇಲಿನೇ ಹಾಕಿಸ್ಬಿಡ್ತಾರೆ. ಆ ಮಟ್ಟಕ್ಕೆ ಇವರ ಯೋಜನೆಗಳಿದೆ ಹಿಂದುತ್ವದ ಪಡೆಗಳಿಗೆ. ಅದನ್ನು ಸಫಲಗೊಳಿಸೋದಕ್ಕೆ ಇಂತಹ ಸೌಹಾರ್ದಯುತವಾದಂತಹ ಗೆಸ್ಚರ್ಗಳೇನಿದಾವಲ್ಲ, ಇವು ತಡೆಗೋಡೆಗಳಾಗಿ ಹೋಗ್ತಾ ಇದ್ವು. ಹಾಗಾಗಿ ಹೇಗಾದರೂ ಮಾಡಿ ಬೋಳಂತೂರಿನಲ್ಲಿ ನಡೆಯುವಂತಹ ಈ ಒಂದು ಮೆರವಣಿಗೆ ಸಂದರ್ಭದಲ್ಲಿ ಮುಸ್ಲಿಮರ ನೆರಳು ಬೀಳದಂತೆ ನೋಡಿಕೊಳ್ಬೇಕು. ಆ ಮೂಲಕ ಮುಸ್ಲಿಮರಿಗೆ ಇರುವಂತಹ ಸಾಧ್ಯತೆ ಇರುವಂತಹ ಭಾವೈಕ್ಯತೆಯನ್ನು ತೋರಿಸ್ತಾ ಇದ್ದೀವಿ. ಒಂದು ಹೆಜ್ಜೆ ಮುಂದೆ ಬಂದು ನಾವು ಶಾಂತಿಯ ಕಡೆಗೆ ಕೈಯನ್ನು ಕೊಡ್ತಾ ಇದ್ದೀವಿ, ನಿಮಗೆ ಕೈ ಕುಲುಕೋದಕ್ಕೆ ನಾವು ಸಿದ್ಧ ಇದ್ದೀವಿ ಅಂತ ಮುಸ್ಲಿಮರು ಹೇಳೋದನ್ನು ಯಾವ ಹಿಂದೂಗಳು ಸಹ ಅನುಭವಿಸಬಾರದು. ಅಂತಹ ಪ್ರಮೇಯ ಬರಬಾರ್ದು. ಅದಕ್ಕೆ ತಡೆಗೋಡೆ ಅಡ್ಡೋದಕ್ಕೆ ಈ ಒಂದು ಮಂಡಳಿ ಏನಿದೆ ಅದು ಒಂದು ಪತ್ರವನ್ನು ಬರೆದಿದೆ. ಅಲ್ಲಿನ ಮಸೀದಿಗೆ, ಬೋಳಂತೂರು ಮಸೀದಿಗೆ ಪತ್ರವನ್ನು ಬರೆದಿದೆ. ಪತ್ರದಲ್ಲಿ ಏನಿದೆ ಅಂದರೆ, ಕಳೆದ ವರ್ಷ ನೀವು ಪಾನೀಯಗಳನ್ನು ಮತ್ತು ತಿಂಡಿ ತಿನಿಸುಗಳನ್ನು ಕೊಟ್ಟಿದ್ರಿ. ಅವುಗಳನ್ನು ಸೇವಿಸಿದಂತಹ ಒಂದಷ್ಟು ಹಿಂದೂ ಮಕ್ಕಳು ಅಥವಾ ಮೆರವಣಿಗೆಯಲ್ಲಿದ್ದಂತಹ ಮಕ್ಕಳು ಅಸ್ವಸ್ಥಗೊಂಡಿದ್ದಾರೆ. ಹಾಗಾಗಿ ಈ ವರ್ಷ ನೀವು ಆ ಒಂದು ಕಾರ್ಯವನ್ನು ಮಾಡಬೇಡಿ, ಅದರಿಂದ ಭಾವೈಕ್ಯತೆಗೆ ಧಕ್ಕೆ ಆಗಬಹುದು ಅಂತ ಇವರು ಪತ್ರ ಬರೆದಿದ್ದಾರೆ. ಅದು ಮಸೀದಿಗೆ ಬರೆದಿದ್ದಾರೆ. ಇಲ್ಲಿ ಎರಡು ಅಂಶಗಳಿದೆ. ಒಂದನೇದು, ಈ ಒಂದು ಪಾನೀಯಗಳನ್ನು ಅಥವಾ ತಿಂಡಿಗಳನ್ನು ಹಂಚ್ತಾ ಇರುವಂತಹದ್ದು ಮಸೀದಿ ಕಮಿಟಿ ಅಲ್ಲ. ಮಸೀದಿಗೂ ಇದಕ್ಕೂ ಸಂಬಂಧವೇ ಇಲ್ಲ. ಅಲ್ಲಿನ ಜನ, ಸ್ಥಳೀಯ ಜನ ಅದನ್ನೊಂದು ರೂಢಿ ಮಾಡ್ಕೊಂಡಿದ್ದಾರೆ, ಅದನ್ನೊಂದು ಅಭ್ಯಾಸ ಮಾಡ್ಕೊಂಡಿದ್ದಾರೆ. ಗಣೇಶ ಮೆರವಣಿಗೆ ಹೋಗಬೇಕಾದ್ರೆ ಅವರಿಗೆ ನಾವು ಒಂದಷ್ಟು ಆತಿಥ್ಯವನ್ನು ಕೊಡೋಣ ಅಂತ. ಅದು ಸ್ಥಳೀಯ ಜನರ ಭಾವನೆ, ಜನರ ನಿರ್ಧಾರ. ಆದರೆ ಇದಕ್ಕೆ ಮಸೀದಿಯನ್ನು ಹೇಳ್ಕೊಂಡು ಬಂದಿದ್ದಾರೆ, ಮಸೀದಿಗೆ ಪತ್ರವನ್ನು ಕೊಟ್ಟಿದ್ದಾರೆ. ಅದು ಒಂದನೇದು. ಎರಡನೇದು, ಕಳೆದ ವರ್ಷ ಒಂದಷ್ಟು ಮಕ್ಕಳು ಅಸ್ವಸ್ಥರಾಗಿದ್ದರು, ಆ ಕಾರಣಕ್ಕೆ ನೀವು ಕೊಡಬೇಡಿ. ಕಳೆದ ವರ್ಷ ಅಸ್ವಸ್ಥರಾಗಿದ್ದರ ಬಗ್ಗೆ ಒಂದೇ ಒಂದು ಘಟನೆ ವರದಿಯಾಗಿದ್ದಿದ್ರೆ, ಒಂದೇ ಒಂದು ಘಟನೆ ನಡೆದಿದ್ದರೆ, ಅಥವಾ ಇವರಿಗೆ ಅಂಥ ಯೋಚನೆ ಇದ್ದಿದ್ದರೆ, ನಡೆಯದೇ ಹೋಗಿದ್ದರೂ ಸಹ ಅದನ್ನು ನಡೆದಿತ್ತು ಅಂತ ಸುಳ್ಳಾದರೂ ಹೇಳಿರೋರು.
ಯಾವುದೋ ಒಂದು ಮಗು ವಾಂತಿ ಭೇದಿ ಆಗ್ತಿದ್ರೆ ಅದನ್ನು ಆಸ್ಪತ್ರೆಯಲ್ಲಿ ಸೇರಿಸಿದ್ರೆ ಆ ಮಗುನ ತೋರಿಸಿ ಈ ಮಗುವಿಗೆ ಮುಸ್ಲಿಮರು ಕೊಟ್ಟ ಪಾನೀಯ ತಿಂಡಿಯಿಂದ ಹೀಗಾಗಿದೆ ಅಂತ ಹೇಳಿರೋರು. ಇನ್ನು ಸಾಕಷ್ಟು ಮಕ್ಕಳಿಗೆ ಹಂಗೆ ಆಗಿದ್ದಿದ್ರೆ ಸುಮ್ಮನೆ ಬಿಡ್ತಿದ್ರ? ಇವರ ಕೈಯಲ್ಲಿ ಸರ್ಕಾರ ಇದೆ, ಇವರ ಕೈಯಲ್ಲಿ ಮಾಧ್ಯಮ ಇದೆ. ಮಾಧ್ಯಮಕ್ಕೆ ಒಂದು ಫೋನ್ ಕಾಲ್ ಮಾಡಿ ಮುಸ್ಲಿಮರು ಕೊಟ್ಟಿದ್ದು ಪಾನೀಯ ತಿಂಡಿ ತಿಂದುಬಿಟ್ಟು ಮಕ್ಕಳು ಹಿಂಗಾಗೋಗಿದ್ದಾರೆ, ಹಿಂದೂ ಮಕ್ಕಳು ಕಣ್ರಿ ಅಂದಿದ್ರೆ ಸಾಕಿತ್ತು. ಬೆಂಕಿ ಹಚ್ಚೋದಕ್ಕೆ ಮಾಧ್ಯಮಗಳು ಬೆಂಕಿ ಕಡ್ಡಿ ಹಿಡ್ಕೊಂಡು ನಿರಂತರವಾಗಿ ಕೂತಿರ್ತಾವಲ್ಲ. ನಮ್ಮ ಮಾಧ್ಯಮಗಳ ಜೇಬಲ್ಲಿ ಪೆನ್ ಇರುತ್ತೋ ಇರಲ್ವೋ, ಬೆಂಕಿ ಪಟ್ಟಣ ಅಂತೂ ಇದ್ದೇ ಇರುತ್ತೆ. ಸಮಾಜದಲ್ಲಿ ಬೆಂಕಿ ಹಚ್ಚಬೇಕು ಅಂದರೆ ತುದಿಗಾಲಲ್ಲಿ ನಿಂತಿರ್ತಾರೆ. ಮುಸ್ಲಿಮರ ವಿರುದ್ಧ ಏನಾದರೂ ಸಿಕ್ಕರೆ ದಿನಗಟ್ಟಲೆ ವಾರಗಟ್ಟಲೆ ಗಂಟಲು ಕೂಡ ಒಣಗೋದಿಲ್ಲ ಅವ್ರಿಗೆ. ನೋವು ಬರಲ್ಲ, ಗಂಟ್ಲು ನೋವು ಬರಲ್ಲ, ಗಂಟ್ಲು ಒಣಗೋದಿಲ್ಲ, ನಾಲ್ಗೆ ಒಣಗೋದಿಲ್ಲ, ಎಂಥದ್ದಾಗೋದಿಲ್ಲ. ನಿರಂತರವಾಗಿ ಮಾತಾಡ್ತಾರೆ 24/7 24/7 ಮಾತಾಡಿರೋರು. ಹಾಗಿದ್ದಾಗ ಅಲ್ಲಿ ಕಳೆದ ವರ್ಷ ಹೀಗಾಯಿತು ಅಂತ ಹೇಳೋದಿದೆಯಲ್ಲ, ಅದು ಹಾಸ್ಯಾಸ್ಪದ, ಶುದ್ಧ ಸುಳ್ಳು, ಹಸಿ ಸುಳ್ಳದು. ಅದು ನಿಜನೇ ಆಗಿದ್ರೆ ಕಳೆದ ವರ್ಷ ಬೆಂಕಿ ಬಿದ್ದಿರೋದಲ್ಲಿ. ಆದರೆ ಒಂದು ನೆಪ ಬೇಕು ಇವರಿಗೆ. ಈ ಸಿದ್ಧಿವಿನಾಯಕ ಮಂಡಳಿಗೆ ಒಂದು ನೆಪ ಬೇಕಿತ್ತು. ಅವರು ಈ ನೆಪವನ್ನು ಮುಂದಿಟ್ಕೊಂಡು ಬರ್ತಿದ್ದಾರೆ. ಹಾಗೆ ನೋಡೋದಾದರೆ ಈ ಸಿದ್ಧಿವಿನಾಯಕ ಮಂಡಳಿಯವರು ನೇರವಾಗಿ ತಮ್ಮ ತಲೆ ಉಪಯೋಗಿಸಿ ಕೊಟ್ಟಂತೆ ಕಾಣ್ತಾ ಇಲ್ಲ ಈ ಪತ್ರ. ಈ ಪತ್ರವನ್ನು ಯಾರದೋ ಒತ್ತಡಕ್ಕೆ ಅಥವಾ ಯಾರದೋ ಷಡ್ಯಂತ್ರಕ್ಕೆ, ಕುತಂತ್ರಕ್ಕೆ ಬಲಿಯಾಗಿ ಈ ಪತ್ರವನ್ನು ಕೊಟ್ಟಿದ್ದಾರೆ ಅನ್ನೋದು ಸ್ಪಷ್ಟ ಆಗತ್ತೆ. ಯಾಕೆ ಅಂದರೆ ಕರಾವಳಿಯಲ್ಲಿ, ಅದರಲ್ಲೂ ವಿಶೇಷವಾಗಿ ದಕ್ಷಿಣ ಕನ್ನಡದಲ್ಲಿ ಕಳೆದ 4-5 ವರ್ಷಗಳಿಂದ ಯಾವೆಲ್ಲ ಸ್ಕೀಮುಗಳನ್ನು ಹಿಂದುತ್ವ ಪಡೆಗಳು ಹಾಕ್ಕೊಳ್ತಿದ್ದಾವೆ. ಹಿಜಾಬ್, ಹಲಾಲ್ ಜಟ್ಕಾ ಕಟ್, ಅಜಾನ್ ಸೌಂಡು, ಮುಸ್ಲಿಮರ ವ್ಯಾಪಾರ ನಿಷೇಧ, ಈ ಥರದ ವಿಚಾರಗಳನ್ನೇ ತಗೊಂಡು ಬರ್ತಿದ್ದಾರೆ. ಮೀನು ವ್ಯಾಪಾರದ ವಿಚಾರದಲ್ಲಿಯೂ ಸಹ ಬ್ಯಾರಿಗಳಿಂದ ನೀವು ಮೀನು ತಗೋಬಾರ್ದು, ನಾವೇ ತಂದು ಕೊಡ್ತೀವಿ, ಹಿಂದೂಗಳು ತಂದು ಕೊಡೋ ಮೀನನ್ನು ತಗೋಬೇಕು. ಮಟನ್ನು, ಚಿಕನ್ನು ಎಲ್ಲ ಹಲಾಲ್ ಕಟ್ಟು ತಿನ್ನಬಾರ್ದು, ಜಟ್ಕಾ ಕಟ್ಟೆ ತಿನ್ನಬೇಕು. ನಾವೇ ಅಂಗಡಿ ಓಪನ್ ಮಾಡ್ತೀವಿ, ಹಿಂದೂಗಳೇ ಅಂಗಡಿ ಓಪನ್ ಮಾಡ್ತೀವಿ, ಅಲ್ಲೇ ಖರೀದಿ ಮಾಡಿ. 2 ದಿನ ತಾಟ್ಪುಟ್ ಅಂತ ಓಡಾಡಿದ್ರು. 3ನೇ ದಿನಕ್ಕೆ ಸುಸ್ತಾಗೋದ್ರು. ಯಾಕಂದರೆ ಅವ್ರಿಗೆ ಬರದೇ ಇರೋ ಕೆಲಸ ಅದು. ಮೀನು ಮಾರ್ತೀನಿ ಅಂದರು. ಮುಸ್ಲಿಂ ವ್ಯಾಪಾರಿಗಳು ಕೊಡ್ತಾ ಇದ್ದಿದ್ದು, ತಂದು ಮನೆ ಹತ್ರ ತಂದು ಮಾರ್ತಾ ಇದ್ದಿದ್ದು ಮೀನುಗಳು ಇಡೀ ದಿನ ಇಟ್ಟರು ಕೆಡ್ತಾ ಇರಲಿಲ್ಲ. ಈ ಹಿಂದೂ ಹುಡುಗರು ಒಂದಷ್ಟು ಪ್ರಚೋದನೆಗೆ ಒಳಗಾಗಿ ತಂದು ಕೊಡ್ತಾ ಇದ್ರಲ್ಲ, ಅದು 2 ಅವರ್ 3 ಗಂಟೆ 3 ಅವರು 4 ಗಂಟೆಗಳಲ್ಲೇ ವಾಸನೆ ಬರ್ತಾ ಇತ್ತು. ಯಾಕೆ ಅಂತ ಸಾಕಷ್ಟು ಜನ ತಲೆ ಕೆಡಿಸ್ಕೊಂಡ್ರು. ಪವಾಡನೂ ಇಲ್ಲ, ಎಂಥದ್ದು ಇಲ್ಲ. ಮೀನನ್ನು ಯಾವ ರೀತಿ ಹಿಡ್ಕೊಳ್ತೀರಿ, ಎಷ್ಟು ಫೋರ್ಸಲ್ಲಿ ಹಿಡ್ಕೊಳ್ತೀರಿ, ಅದನ್ನು ಪಿಚ್ಚಕ್ಕೆ ಹಿಂಗೆ ಗೊತ್ತಿಲ್ಲದೆ ಮೀನನ್ನು ಯಾವತ್ತೂ ಹ್ಯಾಂಡಲ್ ಮಾಡಿದೆ ಅದನ್ನು ಹಿಡ್ಕೊಂಡು ಎತ್ತಿ ತೋರಿಸ್ಬೇಕಾದ್ರೆ, ತೂಕ ಹಾಕ್ಬೇಕಾದ್ರೆ ಗಟ್ಟಿಯಾಗಿ ಒತ್ತಿ ತೂಕಕ್ಕೆ ಹಾಕಿ ತೋರಿಸಿ ಗಟ್ಟಿಯಾಗಿ ಒತ್ತಿ ಅದನ್ನು ಪಿಚ್ಚ ಮಾಡಿಟ್ರೆ ಅದು 2 ಅವರಲ್ಲಿ 3 ಅವರ್ ವಾಸನೆ ಬರುತ್ತೆ. ಅದನ್ನು ಪಾರಂಪರಿಕವಾಗಿ ಮಾಡ್ಕೊಂಡು ಬರ್ತಿರುವಂಥವ್ರು ಅಥವಾ ಅದನ್ನೇ ಉದ್ಯೋಗ ಮಾಡ್ಕೊಂಡಿರುವಂಥವ್ರು ಮೀನನ್ನು ಹೇಗೆ ಹಿಡ್ಕೋಬೇಕು, ಎಷ್ಟು ಫೋರ್ಸ್ ಹಾಕಬೇಕು, ಯಾವ ಆ್ಯಂಗಲಲ್ಲಿ ಹಿಡ್ಕೋಬೇಕು ಎಲ್ಲ ಗೊತ್ತಿರುತ್ತೆ. ಅವರು ಕರೆಕ್ಟಾಗಿ ಹಿಡ್ಕೊಳ್ತಾರೆ, ಅದಕ್ಕೆ ಕೆಟ್ಟೋಗಲ್ಲ, ಅದಕ್ಕೇನು ಒಳಗಡೆಯಿಂದ ಏನೂ ಆಗಿರಲ್ಲ. ಅಷ್ಟೇ ಮಾಡಿದ್ರು. ನಾವು ಮಾಡ್ತೀವಿ ಅಂದರು. ಜಟ್ಕಾ ಕಟ್ಟು ನಿಂತೋಯ್ತು, ಮೀನು ವ್ಯಾಪಾರನೂ ನಿಂತೋಯ್ತು. ಈ ಎಲ್ಲ ಘಟನೆಗಳನ್ನು ನೋಡ್ಕೊಂಡು ಬಂದರೆ ಇದು ಕೂಡ ಒಂದು ಷಡ್ಯಂತ್ರ ಅನ್ನೋದರಲ್ಲಿ ಯಾವುದೇ ಅನುಮಾನ ಬೇಕಾಗಿಲ್ಲ. ಅದರಲ್ಲೂ ವಿಶೇಷವಾಗಿ ಈ ಪತ್ರದ ಹಿಂದೆ ಕಲ್ಲಡ್ಕ ಪ್ರಭಾಕರ್ ಭಟ್ಟರ ತಲೆ ಓಡಿದೆ ಅನ್ನುವಂಥದ್ದು ಆರೋಪ. ಅವರೇ ಇಂಥದ್ದೊಂದು ಕೀ ಕೊಟ್ಟಿರೋದು ಅನ್ನೋದು ಸಾಕಷ್ಟು ಜನರ ಆರೋಪ. ಯಾಕೆಂದರೆ ಅಲ್ಲಿನ ಸ್ಥಳೀಯ ಹಿಂದೂಗಳಿಗೆ ಯಾವುದೇ ರೀತಿಯಾದಂತಹ ತಕರಾರಿಲ್ಲ, ಮುಸ್ಲಿಮರಿಗೂ ತಕರಾರಿಲ್ಲ. ಆದರೆ ಒಂದಷ್ಟು ಜನಕ್ಕೆ ಅಲ್ಲಿ ಹಿಂದೂಗಳು ಮುಸ್ಲಿಮಿಂದ ಏನಾದರೂ ಪಡ್ಕೊಳ್ಳೋದು ಅಥವಾ ಮುಸ್ಲಿಮರು ಹಿಂದೂಗಳಿಂದ ಏನಾದರೂ ಪಡ್ಕೊಳ್ಳೋದು, ಅವ್ರ ಜೊತೆ ಸಂವಾದ ನಡೆಸೋದು, ಸಂವಹನ ಇರೋದು, ವ್ಯವಹಾರಗಳಿರೋದು ಇಷ್ಟ ಇಲ್ಲ. ಹೇಗಾದರೂ ಮಾಡಿ ಕಂಪ್ಲೀಟ್ ಕಟ್ ಮಾಡಿಬಿಡ್ಬೇಕು. ಆ ಕಾರಣಕ್ಕೆ ಇಂಥದ್ದೊಂದು ಕೀ ಕೊಡೋ ಕೆಲಸವನ್ನು ಇವರು ಮಾಡಿದ್ದಾರೆ.
ಇನ್ನು ನಮ್ಮ ಸಿದ್ದರಾಮಯ್ಯನವರ ಸರ್ಕಾರ ಇಂತಹದ್ದು 1000 ನಡೀಲಿ. ಈ ಕೇಸು ಪರ್ಫೆಕ್ಟ್ ಎಕ್ಸಾಂಪಲ್. ಇದು ದ್ವೇಷ ಬಿತ್ತೋ ಕಾರ್ಯಕ್ರಮ, ಇದು ದ್ವೇಷ ಬಿತ್ತೋ ಷಡ್ಯಂತ್ರ. ಇದರ ವಿರುದ್ಧ ಒಂದು ಕಂಪ್ಲೇಂಟು, ಒಂದು FIR, ಒಂದು ಎಚ್ಚರಿಕೆ ಸರ್ಕಾರದ ಕಡೆಯಿಂದ ಜನರಿಗೆ. ಇಂತಹದ್ದನ್ನು ಸಹಿಸೋದಿಲ್ಲ ನಾವು. ಕಳೆದ ವರ್ಷ ಏನಾದರೂ ಆಗಿದ್ದರೆ ಅದಕ್ಕೆ ಸಾಕ್ಷಿ ಕೊಡಿ. ಹೀಗಾಗುತ್ತಿದೆ ಅನ್ನೋದಾದರೆ, ಏನಾದರೂ ಆಗಿದ್ದರೆ ನಾವು ಕ್ರಮ ಕೈಗೊಳ್ತೀವಿ. ಅದನ್ನು ಹಂಚಿರೋರು ಅದರಿಂದ ಜನಕ್ಕೆ ಅಥವಾ ಮಕ್ಕಳಿಗೆ ಅಸ್ವಸ್ಥರಾಗುವಂತಹದ್ದಿದ್ದರೆ ನಾವು ಕ್ರಮ ಕೈಗೊಳ್ತೀವಿ. ಅದನ್ನು ಯಾಕೆ ಧರ್ಮಗಳನ್ನು ತಗೊಂಡು ಬಂದು ನಿಲ್ಲಿಸ್ತೀರಿ? ಹಿಂದೂಗಳು ಹಾಗಾದರೆ 2 ಕಡೆ ನಿಂತ್ಕೊಂಡು ಪ್ರಸಾದನೋ ಇನ್ನೇನೋ ಕೊಡ್ತಾರಲ್ಲ, ಅದಕ್ಕೆ ಯಾವ ಸರ್ಟಿಫಿಕೇಟ್ಗಳನ್ನು ತಗೊಂಡು ಬರ್ತೀರಿ? ಅದರಿಂದ ಅಸ್ವಸ್ಥರಾಯಿತು ಅಂತ ಯಾರಾದರೂ ಹೇಳಿದ್ರೆ ಅದನ್ನು ನಿಲ್ಲಿಸ್ತೀರಾ ನೀವು? ಯಾರೋ ಹೇಳಿದ್ರಪ್ಪ, ನಾನು ಇಂಥ ದೇವಸ್ಥಾನಕ್ಕೆ ಹೋದೆ, ಅಲ್ಲಿ ಪ್ರಸಾದ ಅಂತ ಕೊಟ್ಟಿದ್ರು, ಅದು ತಿಂದೆ, ನನಗೇನೇನೋ ಆಗ್ಬಿಡ್ತು, ಬರಬಾರ್ದು ಕಾಯಿಲೆನೇ ಬಂದ್ಬಿಡ್ತು. ಆವಾಗ ಇದೇ ರೀತಿ ಪತ್ರ ಬರೆಯೋದಾ? ಈ ದೇವಸ್ಥಾನದಲ್ಲಿ ತಿಂದಿದ್ದರಿಂದ ಹೀಗಾಗಿದೆ, ಹಾಗಾಗಿ ಈ ದೇವಸ್ಥಾನದಲ್ಲಿ ಇನ್ಮೇಲೆ ಪ್ರಸಾದ ಹಂಚಬೇಡಿ. ಕೋಮುವಾದಿ ಮನಸ್ಥಿತಿಗಳು ಯಾವ ಮಟ್ಟಕ್ಕೆ ಹೋಗ್ತವೆ, ಎಷ್ಟು ನೀಚ ಮಟ್ಟಕ್ಕೆ ಹೋಗ್ತವೆ ಅನ್ನೋದಕ್ಕೆ ಇದೊಂದು ಪರ್ಫೆಕ್ಟ್ ಎಕ್ಸಾಂಪಲ್. ಆದರೆ ಏನೇ ಆಗಲಿ, ಇಷ್ಟು ದಿನ ಒಂದು ರೀತಿ 7 ವರ್ಷ 10 ವರ್ಷದ ಸಜೆ ಅಂತ ಇರುತ್ತಲ್ಲ ಕೈದಿಗಳಿಗೆ, ಆ ರೀತಿ ಇತ್ತು ಕೋಮುವಾದ. ಈಗ ನೇರವಾಗಿ ನೇಣಿಗಾಕಬೇಕು, ಮರಣದಂಡನೆ, ಭಾವೈಕ್ಯತೆಗೆ ಮರಣದಂಡನೆ ವಿಧಿಸ್ಬಿಡ್ಬೇಕು, ನೇಣಿಗಾಕ್ಬಿಡ್ಬೇಕು ಅನ್ನೋ ರೀತಿಯಲ್ಲಿ ದೊಡ್ಡ ಮಟ್ಟದಲ್ಲಿ ಈ ರೀತಿ ಅದನ್ನು ಮಾಡ್ತಾರೆ. ಯಾಕಂದ್ರೆ ಒಂದು ಕಡೆ ಮಾಡಿದ್ರೆ ಎಲ್ಲ ಕಡೆಯೂ ಆಗುತ್ತದು, ಎಲ್ಲ ಕಡೆ ಫಾಲೋ ಮಾಡ್ಬೋದು. ಒಂದು ಎಕ್ಸಾಂಪಲ್ ಸೆಟ್ ಮಾಡಬೇಕು ಅಂತ ಈ ಒಂದು ಪತ್ರವನ್ನು ಇವ್ರು ಮಾಡ್ಕೊಂಡಿದ್ದಾರೆ. ಆದರೆ ಇವರಿಗೆ ಅರ್ಥ ಆಗದೆ ಇರೋದು ಒಂದು ವಿಚಾರ ಅಂದರೆ, ಇಂತಹ ಪ್ರಯತ್ನಗಳು ಇವತ್ತಲ್ಲ, ನಿನ್ನೆ ಅಲ್ಲ, ಮೊನ್ನೆ ಅಲ್ಲ, ಬ್ರಿಟಿಷರಲ್ಲ, ಮೊಘಲರಲ್ಲ, ಬ್ರಾಹ್ಮಣಶಾಹಿಗಳಲ್ಲ, ವೈದಿಕ ಶಾಹಿಗಳಲ್ಲ, ಅದಕ್ಕಿಂತ ಹಿಂದಿನ ಕಾಲದಿಂದಲೂ ಕೂಡ ಯಾವುದೋ ಒಂದು ರೂಪದಲ್ಲಿ ನಡೀತಾನೆ ಬರ್ತಿತ್ತು. ಆದರೆ ಬ್ರಾಹ್ಮಣಶಾಹಿ, ವೈದಿಕ ಶಾಹಿ ಅದಕ್ಕೆ ಒಂದು ಅಧಿಕೃತತೆಯನ್ನು ಕೊಡ್ತು. ಜನರ ನಡುವೆ ಭೇದವನ್ನು ಸೃಷ್ಟಿ ಮಾಡಿ ಅವರನ್ನು ದೂರ ಇಡುವಂತಹದ್ದು. ಅವರು ಒಗ್ಗಟ್ಟಾದರೆ ಇವರ ಕುತಂತ್ರಗಳಿಗೆ, ಷಡ್ಯಂತ್ರಗಳಿಗೆ ಅವಕಾಶ ಇರಲ್ಲ ಅಂತ. ಆದರೆ ಯಾವತ್ತೂ ನಮ್ಮ ದೇಶ, ನಮ್ಮ ಸಮಾಜ ಅದಕ್ಕೆ ಬಲಿಯಾಗಿಲ್ಲ, ಬಲಿಯಾಗೋದಿಲ್ಲ. ತಾತ್ಕಾಲಿಕವಾಗಿ ನಿಮಗೆ ಒಂದಷ್ಟು ಏನೋ ಯಶಸ್ಸು ಸಿಗ್ಬೋದು, ನಾಲ್ಗೆ ಮೇಲೆ ಒಂದು ಬೆರಳಲ್ಲಿ ಸ್ವಲ್ಪ ಜೇನು ನೆಕ್ಕದಂಗೆ ಇರ್ಬೋದು ಅಷ್ಟೇ. ಆದರೆ ಪೂರ್ತಿ ಜೇನಂತೂ ನಿಮಗೆ ಸಿಗೋದಿಲ್ಲ, ಪೂರ್ತಿ ಜೇನಂತೂ ಸಿಗಲ್ಲ. ಈ ದೇಶ ಯಾವತ್ತಿದ್ರೂ ಭಾವೈಕ್ಯತೆಯಿಂದ, ಸೌಹಾರ್ದತೆಯಿಂದ ಎಲ್ಲ ಧರ್ಮದ ಜಾತಿಯ ಜನ ಒಟ್ಟಿಗೆ ಬದುಕೋದಕ್ಕೆ ಬಯಸ್ತಾರೆ. ಹಾಗೆ ಆಗತ್ತೆ. ನೋಡ್ತಾ ಇರಿ ಸಮ ಸಮಾಜಕ್ಕಾಗಿ ಕನ್ನಡ 1 ನ್ಯೂಸ್. ನಮಸ್ಕಾರ.